ಈಗ ಒಂದ್ ವ್ಯಕ್ತಿಗೆ ಶುಗರ್ ಇದೆ, ಬಟ್ ಅವ್ರು ಟೆಸ್ಟ್ ಮಾಡ್ಕೊಂಡಿಲ್ಲ, ಮತ್ತೆ ಅವರು ಹಂಗೆ ಅದನ್ನ ಮುಂದೂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಇದು ಮಾಡಿಲ್ಲ ಅವರು ಅಂತಂದ್ರೆ ಅದ್ರ ಬಗ್ಗೆ ಏನೇನ್ ಆಗ್ಬೋದು ಅವರಿಗೆ. ಯಾಕೆ ನಾವು ಅದ್ರ ಬಗ್ಗೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಟೆಸ್ಟ್ ಮಾಡ್ಕೊಂಡು ಅದನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ನಾವು ಹೇಳ್ಬೇಕಾಗಿರೋದಂತಂದ್ರೆ, ಒಂದು ವ್ಯಕ್ತಿಗೆ ಶುಗರ್ ಇದ್ದು ಅದು ಕಂಟ್ರೋಲ್ ಇಲ್ಲ ಅಥವಾ ಅದನ್ನ ಪತ್ತೆ ಹಚ್ಚಕ್ ಆಗಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಆಗೋ ಕಾಂಪ್ಲಿಕೇಶನ್ಸ್ ಎಷ್ಟೊಂದ್ ತರ ಇದೆ. ಅವರ ಹಾರ್ಟಿಗೆ ಎಫೆಕ್ಟ್ ಮಾಡುತ್ತೆ, ಮತ್ತೆ ಅದು ಅವರಿಗೆ ತಲೆ ಬ್ರೈನಿಗೆ ಎಫೆಕ್ಟ್ ಮಾಡ್ಬೋದು. ಆಮೇಲೆ ಅವ್ರ ಕಿಡ್ನಿಗೂ ಎಫೆಕ್ಟ್ ಆಗುತ್ತೆ. ಕಿಡ್ನಿಯಿಂದ ರಕ್ತ ಜಾಸ್ತಿ, ರಕ್ತದಲ್ಲಿ ಶುಗರ್ ಹೋಗ್ಬಿಟ್ಟು ಅದ್ರ ಎಫೆಕ್ಟ್ ಆಗಿರ್ಬೋದು. ಆಮೇಲೆ ಇನ್ನು ಕೆಲವರಿಗೆ ಏನಾಗುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಕೆಲವೊಬ್ರು ಜನ ಡೈರೆಕ್ಟ್ ಆಗಿ ಫಸ್ಟ್ ಬರೋದು, ಸರ್ ನನ್ ಕಣ್ಣು ಯಾಕೋ ಕರೆಕ್ಟ್ ಆಗಿ ಕಾಣಿಸ್ತಿಲ್ಲ, ಮಂಜಾಗಿದೆ ಅಂತ ಅನ್ಕೊಂಡಿರ್ತಾರೆ. ಸೊ ಆ ತರ ಲಕ್ಷಣಗಳಿಂದ ಬರ್ಬೋದು. ಸೊ ಕಣ್ಣಿಂದು ತೊಂದರೆ ಆಗ್ಬೋದು, ಮತ್ತೆ ಹಾರ್ಟಿಗೆ ತೊಂದರೆ ಆಗಿರ್ಬೋದು, ಆಮೇಲೆ ಸ್ಟ್ರೋಕ್ ತರ ಲಕ್ವ ತರ ಅಂತ ಹೇಳ್ತೀವಿ ಅದಾಗಿರ್ಬೋದು, ಆಮೇಲೆ ಕಿಡ್ನಿಗೆ ಎಫೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಈ ಶುಗರ್ ಅನ್ನ ನಾವು ಕಂಡು ಇಟ್ಕೊಂಡು ಆದಷ್ಟು ಬೇಗ ಅದನ್ನ ನಿಯಂತ್ರಣ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ. ಬೇರೆ ಫ್ರೆಂಡ್ಸಿಗಾಗ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಶುಗರ್ ಇದ್ರೆ ಅವ್ರಿಗೆ ತುಂಬಾ ಉಪಯುಕ್ತವಾಗಿರ್ಬೋದು ಈ ಮಾಹಿತಿ.